ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಕರೆಂಟ್ ಅಫೇರ್ಸ್ನ ಹೇಗೆ ಓದಬೇಕು ಮತ್ತು ಯಾವುದನ್ನು ಓದಬೇಕು, ನ್ಯೂಸ್ ಪೇಪರ್ ಓದಬೇಕಾ, ಮ್ಯಾಗ್ಝಿನ್ಸ್ ಓದಬೇಕಾ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಕರೆಂಟ್ ಅಫೇರ್ಸ್ ಮೇಲೇ ಅತಿ ಹೆಚ್ಚು ಕ್ವಶನ್ಸ್ ಬರೋದು ಯಾವುದರಲ್ಲಿ ಅಂದರೆ KE ಎಕ್ಸಾಮ್ಸಲ್ಲಿ ಅತಿ ಹೆಚ್ಚು ಕ್ವಶನ್ಸ್ ಎಲ್ಲಿಂದ ಕೇಳ್ತಾರೆ ಅಂದರೆ ಕರೆಂಟ್ ಅಫೇರ್ಸ್ನೇ. ನೋಡಿ, ಡೈರೆಕ್ಟಾಗಿ ಒಂದು 15 ಕ್ವಶನ್ಸ್ ಆದರೂ ಬರುತ್ತೆ ಡೈರೆಕ್ಟು ಕರೆಂಟ್ ಅಫೇರ್ಸ್ ಅಂತೇಳಿ. ಇನ್ಡೈರೆಕ್ಟಾಗಿ ಸಬ್ಜೆಕ್ಟ್ ವೈಸ್ ತೊಗೊಂಡು ಒಂದು 15 ಕ್ವಶನ್ ಆದರೂ ಕೇಳ್ಬೋದು. ಮಿನಿಮಮ್ 30 ಕ್ವಶನ್ಸು ಕರೆಂಟ್ ಅಫೇರ್ಸಿಂದನೇ ಬರುತ್ತೆ. ಓಕೆನಾ? ಸೊ ಹಾಗಾದರೆ 30 ಕ್ವಶನ್ಸ್ ಬರುತ್ತಂದರೆ ನೀವು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಜನ ನ್ಯೂಸ್ ಪೇಪರ್ ರೂಢಿ ಇರುತ್ತೆ, ನ್ಯೂಸ್ ಪೇಪರ್ನ ಓದ್ತಿರ್ತಾರೆ. ಸ್ವಲ್ಪ ಜನ ಮ್ಯಾಗ್ಝಿನ್ಸ್ನು ಓದ್ಕೊತಿರ್ತಾರೆ. ಓಕೆನಾ? ಮ್ಯಾಗ್ಝಿನ್ಸು. ಸೊ ನ್ಯೂಸ್ ಪೇಪರ್ ಓದೋದು ಬೆಸ್ಟು. ಮತ್ತು ಮ್ಯಾಗ್ಝಿನ್ಸ್ ನೋಟ್ಸ್ ಮಾಡ್ಕೊಳ್ಳೋದಾಗಲ್ಲ ಅಂದರೆ ರಿವಿಷನ್ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ ನ್ಯೂಸ್ ಪೇಪರ್ ಓದಿದ್ರೆ. ಸೊ ಯಾವ ಥರ ನ್ಯೂಸ್ ಪೇಪರ್ ಓದೋದು, ಕೆಲವೊಬ್ಬರಿಗೆ ನ್ಯೂಸ್ ಪೇಪರ್ ಓದೋದು ಗೊತ್ತಿರಲ್ಲ, ಜಸ್ಟ್ ಹೆಡ್ಲೈನ್ ಓದ್ತಿರ್ತಾರೆ. ಅವರಿಗೆಲ್ಲ ಮ್ಯಾಗ್ಝಿನ್ಸ್ ಓದೋದೇ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ನೋಡಿ, ನೀವು ಒಂದು ಆರ್ಟಿಕಲ್ ಬಂದಿದ್ದರೆ ನ್ಯೂಸ್ ಪೇಪರಲ್ಲಿ ಅಥವಾ ಒಂದು ಇದರಲ್ಲಿನೂ ಕೊಟ್ಟಿರ್ತಾರೆ ಮ್ಯಾಗ್ಝಿನ್ಸಲ್ಲಿನೂ. ಸೊ ನೀವು ಅದನ್ನೇ ಕರೆಕ್ಟಾಗಿ ಅವ್ರು ಹೆಂಗೆ ಕೊಟ್ಟಿರ್ತಾರೆ ಅಷ್ಟೇ ಓದೋದಿರಲ್ಲ ನಿಮ್ಮದು. ನೋಡಿ, ಇವಾಗ ಆರ್ಟಿಕಲ್ ಬಂದರೆ ನಾನು ಹೇಳ್ತೀನಿ ನೋಡಿ ಯಾವ ಥರ ಓದಬೇಕಂತೇಳಿ. ನೋಡಿ, ನಾನು ಮಾಡಿದ್ದೀನಿ ನೋಡಿ, ಕಕ್ಷೆಗೆ ಸೇರಿದ ಬ್ಲೂ ಬರ್ಡ್ ಬ್ಲಾಕ್ ಅಂತ ಇದೆ. ಸೊ ಇದು ಇಸ್ರೋದವರು ಲಾಂಚ್ ಮಾಡಿದ್ದಾರೆ. ಅದನ್ನು ನೀವು ಏನೇನು ಪಾಯಿಂಟ್ಸ್ ನೋಡಿ, ನಿಮ್ಮದೇ ಆದ ಒಂದು ಬುಕ್ಸ್ ತೊಗೋಬೇಕು. ನೀವು ಕರೆಂಟ್ ಅಫೇರ್ಸ್ಗೆ ಒಂದು ಬುಕ್ಸ್ ಇಟ್ಕೊಂಡು ಕರೆಕ್ಟಾಗಿ ಪಾಯಿಂಟ್ಗಳನ್ನ ಮಾಡಿ ಇಟ್ಕೋಬೇಕು. ಯಾಕಂದರೆ ಇದೇ ಪಾಯಿಂಟು ಎಕ್ಸಾಮ್ಸಲ್ಲಿ ಬರೋದು. ಓಕೆನಾ? ಇವಾಗ ನೋಡಿ, ಸಿಂಗಲ್ಲಾಗೆ ಕರೆಂಟ್ ಅಫೇರ್ಸ್ ಬರೋಲ್ಲ. ಇಲ್ಲಿನೂ ಕರೆಂಟ್ ಅಫೇರ್ಸಲ್ಲಿ ಪಾಯಿಂಟ್ಸ್ ಕೇಳ್ತಿದ್ದಾನೆ. ಓಕೆನಾ? ನೋಡಿ, ನೀವು ಯಾವ ಥರ ಮಾಡ್ಕೋಬೇಕಂತ ನಾನು ಹೇಳ್ತೀನಿ ನೋಡಿ. ಇವಾಗ ಇದನ್ನು ಉಡಾವಣೆ ಯಾರು ಮಾಡಿದ್ರು ಅಂತ ಕೇಳ್ಬೋದು, ಇಸ್ರೋದವರು. ಓಕೆನಾ? ಮತ್ತು ಇಸ್ರೋ ಫುಲ್ ಫಾರ್ಮ್ ಒಂದು ನೋಡ್ಕೋಬೇಕು ನೀವು. ಯಾಕಂದರೆ ಗ್ರೂಪ್ C ಸಿಲೆಬಸ್ SDA ಅದು ಇರುತ್ತಲ್ಲ, ಬಿಲೋ ಡಿಗ್ರಿ, ಅಲ್ಲಿ ಫುಲ್ ಫಾರ್ಮ್ನು ಕೇಳ್ಬೋದು ಇಸ್ರೋದು. 1 ಪಾಯಿಂಟ್ ಆಯಿತಾ? ನೋಡಿ, ರಾಕೆಟ್ ಯಾವುದು ಯೂಸ್ ಮಾಡಿದರು? LVM-3 M6. ಅದಕ್ಕೆ ಏನಂತ ಕರೀತಾರೆ? ಬಾಹುಬಲಿ ಅಂತಲೂ ಕರೀತಾರೆ. ಸೊ ಇದನ್ನು ನೀವು ಅಲ್ಲಿ ಅವ್ರು ಕೊಟ್ಟಿರ್ತಾರೆ, ಇದಕ್ಕೆ ಬಾಹುಬಲಿ ಅಂತ ಕರೀತಾರೆ ಅಂತೇಳಿ. ಸೊ ನಿಮಗೆ ಇಲ್ಲ ಅಂಥೇಳಿ ಅದು ಪಾಯಿಂಟ್ನ ರಾಂಗ್ ಮಾಡಿದ್ರೆ ಹೋಯ್ತು. ಸೊ ಇದು ಪಾಯಿಂಟ್ನ ತಿಳ್ಕೊಂಡಿರಬೇಕು. ಮತ್ತು ಉಪಗ್ರಹದ್ದು ನೇಮ್ ಏನಿತ್ತು ಅಂತ ಕೇಳಿರ್ತಾರೆ. ನೋಡಿ, ಬ್ಲೂ ಬರ್ಡ್ ಬ್ಲಾಕ್ 2 ಅಂತೇಳಿ ನೇಮ್ ಇತ್ತು ಅದಕ್ಕೆ. ಸೊ ಈ ಥರ ಪಾಯಿಂಟ್ಸನ್ನು ನೀವು ಬರೆದು ಒಂದು ಕಡೆ ಇಟ್ಕೋಬೇಕು. ಯಾವುದೇ ಇಸ್ರೋ ಏನು ಉಡಾವಣೆ ಮಾಡುತ್ತಲ್ಲ ಪ್ರತಿಯೊಂದನ್ನು ಬರೆದಿಟ್ಕೋಬೇಕು. ಇಂಪಾರ್ಟೆಂಟು ಇಸ್ರೋದಿಂದ. ಯಾಕಂದರೆ ಸೈನ್ಸ್ ಆ್ಯಂಡ್ ಟೆಕ್ ಅಂತ ಇರುತ್ತಲ್ಲ, ಟೆಕ್ನಾಲಜಿಯಲ್ಲಿ ಕ್ವಶನ್ಸ್ ಬರೋದೇ ನಮ್ಮ ಕಡೆಯಿಂದ ಇಸ್ರೋದ ಮೇಲೇ ಜಾಸ್ತಿ ಕ್ವಶನ್ಸ್ ಬರ್ತವೆ. ನೋಡಿ, ತೂಕ 6100 kg ಇದೆ, ಉದ್ದ 43.5 ಮೀಟರ್ ಇದೆ. ಸೊ ಇದನ್ನು ಕೇಳಲ್ಲ ಅಂತ ಅಂದ್ಕೋಬೇಡಿ, ಯಾಕಂದರೆ ಒಂದು ಲೈನಲ್ಲಿ ಇದನ್ನು ಹಾಕಿಬಿಡ್ಬೋದು. ಓಕೆನಾ? ಇದೇ ಒಂದು ಪಾಯಿಂಟ್ ಕೇಳಲ್ಲ, ಇನ್ನೊಂದು ಲೈನಲ್ಲೇ ಈ ಜಸ್ಟ್ ತೂಕ ಇಷ್ಟಿತ್ತು ಅಂತ ಕೇಳಿಬಿಡ್ಬೋದು. ಸ್ವಲ್ಪ ವೇರಿ ಮಾಡಿಬಿಡ್ಬೋದು, 6500 ಅಂತೇಳಿ. ಸೊ ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಮತ್ತು ಉಡಾವಣೆ ಸ್ಥಳ ನೋಡಿ, ಸತೀಶ್ ಧವನ್ ಶ್ರೀಹರಿಕೋಟ. ಎಲ್ಲಿ? ಶ್ರೀಹರಿಕೋಟ, ಆಂಧ್ರ ಪ್ರದೇಶ್. ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು. ನೋಡಿ, ಒಪ್ಪಂದ ಯಾರ ಮಧ್ಯೆ ಆಗಿತ್ತು? ಈ ಉಡಾವಣೆ ಮಾಡೋದು ಏನು ಉಪಗ್ರಹ ಇತ್ತಲ್ಲ, ನೋಡಿ ಯಾರ ಮಧ್ಯೆ ಒಪ್ಪಂದ ಆಗಿತ್ತು ಅಂದರೆ NSIL ಇದೆಯಲ್ಲ ಭಾರತದ್ದು, ಇದು ಇಸ್ರೋ ಅಂಡರ್ದಾಗೆ ವರ್ಕ್ ಮಾಡುತ್ತೆ. ಇವೇನು ಒಪ್ಪಂದಗಳನ್ನೆಲ್ಲ ಮಾಡ್ಕೊಳ್ಳೋದು ಯಾರಂದರೆ NSIL. ಇದ್ರ ಫುಲ್ ಫಾರ್ಮ್ನ ನೋಡ್ಕೊಳ್ಳಿ. ಮತ್ತು ನೋಡಿ, AST ಸ್ಪೇಸ್ ಮೊಬೈಲ್ ಅಂತ ಇದೆ, ಇದು ಅಮೇರಿಕದ್ದು. NSIL ಭಾರತದ್ದು, AST ಸ್ಪೇಸ್ ಮೊಬೈಲು ಇದು ಅಮೇರಿಕದ್ದು. ಇವೆರಡರ ಮಧ್ಯೆ ಇದು ಒಪ್ಪಂದ ಆಗಿರೋದು. ಇದು ಇಸ್ರೋದವ್ರು ಉಡಾವಣೆ ಮಾಡಬೇಕಂತೇಳಿ ಒಪ್ಪಂದ ಆಗಿತ್ತು. ಸೊ ಅದರ ರೀತಿ ಯಾವಾಗಂದರೆ ಡಿಸೆಂಬರ್ 24, 2025, ಇದೇ 24ಕ್ಕೆ ಇದನ್ನು ಉಡಾವಣೆ ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಸೊ ಈ ಥರ ನೀವು ಅದ್ರ ಬಗ್ಗೆ ಪಾಯಿಂಟ್ಸ್ಗಳು ಮಾಡಿ ಇಟ್ಕೋಬೇಕು. ಇದು ಒಂದೇ ಅಂತಲ್ಲ, ನಿಮಗೆ ಪ್ರತಿಯೊಂದೂ ಪಾಯಿಂಟ್ಸ್ ಮಾಡ್ಕೋಬೋದು. ನೋಡಿ, ಇನ್ನೂ ಮೇನಾಗಿ ಇದು ಜಸ್ಟ್ ಒಂದೊಂದು ಪಾಯಿಂಟ್ಸ್ ಆಯಿತು. ನೋಡಿ, ಇದರ ವಿಶೇಷತೆ ಏನಿರುತ್ತಲ್ಲ ಈ ಉಡಾವಣೆ ಮಾಡಿರೋದು. ನೋಡಿ, ಭಾರತ ನೆಲದಿಂದ ಉಡಾವಣೆಯಾದ ಅತಿ ಹೆಚ್ಚು ತೂಕದ್ದು ಉಪಗ್ರಹ ಇದಾಗಿದೆ. ಇಲ್ಲಿವರೆಗೂ ಹಾರಿಸಿದ ಉಪಗ್ರಹಲ್ಲಿನೇ ಹೈಯೆಸ್ಟ್ ತೂಕದ್ದು ಯಾವುದಂದರೆ ಇದು ಬೇರೆ ದೇಶದಿರ್ಬೋದು, ಬಟ್ ಹೈಯೆಸ್ಟ್ ತೂಕದ ಹಾರಿಸಿರೋದಂದರೆ ಇವತ್ತು ಹಾರಿಸಿರೋದು ಯಾವುದಿದೆಯಲ್ಲ, ಇದು ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅಂತಿದೆಯಲ್ಲ, ಇದೇ ಹೈಯೆಸ್ಟ್ ತೂಕ. ನೋಡಿ, ಇನ್ನೊಂದು ನೋಡಿ, ಇದು ಯಾವುದಂದರೆ ಯಾವುದಕ್ಕೆ ರಿಲೇಟೆಡ್ ಅಂತ ಕೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಮೊಬೈಲ್ ಸಂಪರ್ಕ ಸಂವಹನ ಅಂತಿದೆಯಲ್ಲ, ಇದಕ್ಕೆ ಎದ್ರ ಸಲುವಾಗಿ ಹಾರಿಸಿದ್ರು ಅಂತ ಕೇಳ್ತಾರಲ್ಲ, ಇದಕ್ಕೆ ಮೊಬೈಲ್ ಸಂಪರ್ಕ ಸಂವಹನ. ಇದು ವೆರಿ ಇಂಪಾರ್ಟೆಂಟ್. ಸಿಂಗಲ್ ಕ್ವಶನ್ ಆದರೂ ಬರ್ಬೋದು ಇದ್ರ ಮೇಲೆ.
ಓಕೆನಾ, ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೋಡಿ, ಇದು ಹೊಸ ತಲೆಮಾರಿನ ಅಮೇರಿಕದ ಉಪಗ್ರಹ. ಇದೊಂದೇನು ಹೊಸ ತಲೆಮಾರಿನ ಅಮೇರಿಕದ ಉಪಗ್ರಹ. ನೋಡಿ, ರಾಕೆಟ್ನ ಯಾರು ಬಿಲ್ಡ್ ಮಾಡಿದ್ರು ಅಂತ ಕೇಳ್ತಾರೆ. ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಅಂತ ಇದೆ. ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್, ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಇದು ಇಸ್ರೋ ಅಂಡರ್ದಾಗೆ ಬರುತ್ತೆ. ಓಕೆನಾ, ಈ ಥರ ನೀವು ಪಾಯಿಂಟ್ಸು. ಮತ್ತು ನೋಡಿ, ಇಸ್ರೋದು ಚೇರ್ಮನ್ ಕೇಳ್ಬೋದು, ಪ್ರೆಸೆಂಟ್ ಯಾರಿದ್ದಾರೆ, ಈ ಥರದ ನೀವು ಎಲ್ಲನೂ ಬರೆದಿಟ್ಕೋಬೇಕು. ತುಂಬ ಪಾಯಿಂಟ್ಸ್ಗಳನ್ನ. ಇಸ್ರೋ ಮೇಲೆ ತುಂಬ ಕ್ವಶನ್ಸ್ ಬರ್ತವೆ, ಯಾಕಂದರೆ ಪ್ರತಿ ಎಕ್ಸಾಮ್ಸಲ್ಲೂ ಇಸ್ರೋ ಮೇಲೆ ಇರ್ತವೆ. ಇವಾಗ ಇದು ರೀಸೆಂಟ್ ಲಾಂಚ್ ಆಗಿದೆ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ FD SD ಎಕ್ಸಾಮಲ್ಲಿ ಕೇಳ್ಬೋದು, ಚಾನ್ಸಸ್ ತುಂಬ ಇದೆ. ನೋಡಿ, ಚೇರ್ಮನ್, ಪ್ರೆಸೆಂಟ್ ಚೇರ್ಮನ್ ಕೇಳ್ಬೋದು. ಮತ್ತು ಇಸ್ರೋ ಯಾವಾಗ ಸ್ಥಾಪನೆ ಆಯಿತು, ಇಸ್ರೋ ಮೊದಲು ಯಾವ ನೇಮ್ ಇತ್ತು, ಇಸ್ರೋ ಬರೋಕ್ಕಿಂತ ಮುಂಚೆ ಅದಕ್ಕೆ ಏನಂತ ಕರಿತಿದ್ರು ಅದನ್ನು ನೋಡ್ಕೊಳ್ಳಿ. ಮತ್ತು ಫಸ್ಟ್ ಚೇರ್ಮನ್ ಯಾರಾಗಿದ್ದರು ಅದನ್ನೆಲ್ಲನೂ ಪಾಯಿಂಟ್ಗಳು ನೋಡ್ಕೊಳ್ಳಿ ನೀವು. ಇವಾಗ ನಾನು ಇದಕ್ಕೆ ಏನು ರಿಲೇಟೆಡ್ ಆರ್ಟಿಕಲ್ ಬಂದಿತ್ತಲ್ಲ, ಇದ್ರ ರಿಲೇಟೆಡ್ ಈ ಥರ ಪಾಯಿಂಟ್ಸ್ ಮಾಡಿದ್ದೀನಿ. ಈ ಥರ ನೀವು ಮಾಡಿ ಇಟ್ಕೋಬೇಕು. ಈಗ ಇಸ್ರೋ ಏನು ಲಾಂಚ್ ಮಾಡಿತ್ತಲ್ಲ, ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3 ಇದಾವಲ್ಲ, ಅದಕ್ಕೆ 3 ಡೇಟು ಮತ್ತು ಆ ಟೈಮಲ್ಲಿ ಯಾರು ನಿರ್ದೇಶಕ ಅಂದರೆ ಅದನ್ನು ಯಾರು ಉಪಸ್ಥಿತಿಯಲ್ಲಿ ಹಾರಿಸಿದ್ರು, ಯಾರು ಚೇರ್ಮನ್ ಯಾರಾಗಿದ್ದರು, ಮತ್ತು ಯಾವುದು ರಾಕೆಟ್ ಯೂಸ್ ಮಾಡಿದರು, ಈ ಥರನ ಅದನ್ನು ನೀವು ಪಾಯಿಂಟ್ಸನ್ನ ಮಾಡಿಟ್ಕೊಳ್ಳಿ. ಓಕೆನಾ, ಹೆಲ್ಪ್ ಆಗೇ ಆಗುತ್ತೆ. ಯಾಕಂದರೆ KEದವರು ಕೇಳ್ತಾರೆ ಜಾಸ್ತಿ ಕ್ವಶನ್ಸ್ನ. ಮತ್ತು ಸನ್ನಿಗೆ ಯಾವುದು ಆದಿತ್ಯ L1 ಹಾರಿಸಿದ್ರು ಅದ್ರ ಬಗ್ಗೆ ಇಲ್ಲಿವರೆಗೂ ಎಷ್ಟು ಇಸ್ರೋದವ್ರು ಲಾಂಚ್ ಮಾಡಿದಾರಲ್ಲ ಅದನ್ನೆಲ್ಲನೂ ನೋಟ್ಸ್ ಮಾಡಿ ಇಟ್ಕೊಳ್ಳೋದು ಭಾರಿ ಬೆಟರ್ ನೋಡಿ. ನನ್ನ ಪ್ರಕಾರ ಇಸ್ರೋದವ್ರದ್ದು ಫಿಕ್ಸ್ ಕ್ವಶನ್ ಬರುತ್ತೆ. ಟೆಕ್ ಅಂದರೆ ಇದ್ರ ಮೇಲೇ ಕೇಳೋದವರು. ನೆಕ್ಸ್ಟ್ ನೋಡಿ, ಇನ್ನೊಂದು ಮಾಡಿದ್ದೀನಿ ನೋಡಿ ಎಕ್ಸಾಂಪಲು ನಿಮ್ಗೆ ತೋರ್ಸೋಕ್ಕೆ. ನೋಡಿ, ಈಗ ಡಿಫ್ರೆನ್ಸ್ ಬಿಟ್ವೀನ್ MG ನರೇಗಾ ಆ್ಯಂಡ್ VB ಗ್ರಾಮ್ಜಿ ಅಂತ ಮಾಡಿದ್ದೀನಿ. ಯಾಕಂದರೆ ಇದು MG ನರೇಗಾ ನ್ಯೂಸಲ್ಲಿದೆ. ಯಾಕಂದರೆ ಕಳೆದ 15 ವರ್ಷದಿಂದ MG ನರೇಗಾ ಇತ್ತು. ಇವಾಗ ಇದರ ನೇಮ್ ಚೇಂಜ್ ಮಾಡಿದ್ದಾರೆ. ಏನಂದರೆ VB ಗ್ರಾಮ್ಜಿ ಅಂತೇಳಿ. ಇದ್ರ ಫುಲ್ ಫಾರ್ಮ್ನು ಕೇಳ್ಬೋದು. ಇದೊಂದು ತಲೆಯಲ್ಲಿರಲಿ, ಫುಲ್ ಫಾರ್ಮ್ನು ಕೇಳಿಬಿಡ್ತಾನೆ ಡೈರೆಕ್ಟಾಗಿ. ಯಾಕಂದರೆ MG ನರೇಗಾದು ಗೊತ್ತಿರಲ್ಲ, VB ಗ್ರಾಮ್ಜಿದು ಗೊತ್ತಿರಲ್ಲ. ಪಾಯಿಂಟ್ಸ್ ಗೊತ್ತಿರ್ತವೆ, ಅದು ಚೇಂಜ್ ಮಾಡಿರೋದು ಗೊತ್ತಿರುತ್ತೆ, ಅದ್ರ ಫುಲ್ ಫಾರ್ಮೇ ಗೊತ್ತಿರಲ್ಲ. ನೋಡಿ, VB ಅಂದರೆ ವಿಕಸಿತ್ ಭಾರತ್, G ಅಂದರೆ ಗ್ಯಾರಂಟಿ ಫಾರ್, R ಅಂದರೆ ರೋಜ್ಗಾರ್, ಆ್ಯಂಡ್ A ಅಂದರೆ ಅಜೀವಿಕ್ ಮಿಷನ್. ಈ ಥರ ನೆನ್ಪಿಟ್ಕೋ. G ಅಂದರೆ ಲಾಸ್ಟ್ನೇದು ಯಾವುದು, ಗ್ರಾಮೀಣ. ವಿಕಸಿತ್ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್, ಆ್ಯಂಡ್ ಇದು ಬ್ರ್ಯಾಕೆಟ್ ಒಳಗೆ G ಅಂತ ಇದೆಯಲ್ಲ ಅದು ಗ್ರಾಮೀಣ ಅಂತೇಳಿ. ಈ ಥರ ಇದ್ರ ಫುಲ್ ಫಾರ್ಮು. MG ನರೇಗಾದು ಕೇಳ್ತಾನೆ, ಇದ್ರದ್ದು ಬಂದಿದೆ ಅಂತೇಳಿ MG ನರೇಗಾದು ಹಳೆಯದು ಕೇಳಿಬಿಡ್ತಾನೆ, ಯಾಕಂದರೆ ನ್ಯೂಸಲ್ಲಿತ್ತು. ಸೊ ನೀವು ನೋಡ್ಕೊಳ್ಳಿ. ನೋಡಿ, ನಾನು ಪಾಯಿಂಟ್ಸ್ ಯಾವ ಥರ ಮಾಡಿದ್ದೀನಿ ಅಂದರೆ ನೋಡಿ, MG ನರೇಗಾದು ಮತ್ತು VB ಗ್ರಾಮ್ಜಿದು. ನೋಡಿ, ಇದು ಫಸ್ಟು 100 ದಿನ ಇತ್ತು, 100 ದಿನ ಕೂಲಿ ಉದ್ಯೋಗ ಇತ್ತು. ಇದೇನು 125 ವೇತನ ಉದ್ಯೋಗ ದಿನಗಳು ಅಂತಿದೆ. 125 ಚೇಂಜ್ ಆಗಿದೆ, 100 125 ಆಗಿದೆ. ಇದು ಕೆಲಸವು ವರ್ಗಗಳಲ್ಲಿ ಹರಡಿಕೊಂಡಿದೆ. ಯಾವುದೇ ಏನು ರಾಷ್ಟ್ರೀಯ ಕಾರ್ಯತಂತ್ರ ಇರಲಿಲ್ಲ ಇದರಲ್ಲಿ. ಇಲ್ಲಿ ನೋಡಿದು ವಿಕಸಿತ್, ಇದು ಸ್ಥಳೀಯ ಯೋಜನೆ. ವಿಕಸಿತ್ ಗ್ರಾಮ ಪಂಚಾಯಿತಿ ಏನು ಯೋಜನೆ ಇದೆಯಲ್ಲ ಅಲ್ಲಿ ಕಡ್ಡಾಯಗೊಳಿಸಿದ್ದಾರೆ. ಇದು ವಿಕಸಿತ್ ಗ್ರಾಮ ಪಂಚಾಯಿತಿ ಯೋಜನೆಗಳನ್ನು ಕಡ್ಡಾಯಗೊಳಿಸಿದ್ದಾರೆ. ಇಲ್ಲಿ ಯಾವುದೋ ರಾಷ್ಟ್ರೀಯ ಕಾರ್ಯತಂತ್ರ ಇರಲಿಲ್ಲ MG ನರೇಗಾದಲ್ಲಿ. ನೋಡಿ, ಇದು MG ನರೇಗಾದಲ್ಲಿ ಕೌಶಲ್ಯ ರಹಿತ ವೇತನನೂ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿತ್ತು. ರಾಜ್ಯಗಳ ನಿರುದ್ಯೋಗ ಭತ್ಯೆಯನ್ನು ಯಾರು ಕೊಡ್ತಿದ್ರು, ಸ್ಟೇಟ್ ಕೊಡ್ತಿತ್ತು. ರಾಜ್ಯಗಳು ನಿರುದ್ಯೋಗ ಭತ್ಯೆಯನ್ನು ಕೊಡ್ತಿದ್ರು, ಅವರು ಕೌಶಲ್ಯ ರಹಿತ ವೇತನವನ್ನು ಕೇಂದ್ರ ಕೊಡ್ತಿತ್ತು. ಇಲ್ಲಿ ನೋಡಿ, ವೇತನಕ್ಕಾಗಿ ರಾಜ್ಯ ವೆಚ್ಚ ಹಂಚಿಕೆ ಹೆಂಗಂದರೆ 60-40ದಲ್ಲಿ ಹಂಚಿಕೆ ಮಾಡಿದ್ದಾರೆ. 60-40 ಅಂದರೆ ಸೆಂಟ್ರಲ್ಲು 60 ಕೊಡುತ್ತೆ, 60%, 40% ಸ್ಟೇಟ್ದವ್ರು ಕೊಡ್ತಾರೆ. ಕೆಲವು ವಿಶೇಷ ವರ್ಗದ ಪ್ರದೇಶಗಳಲ್ಲಿ 90-10, 90% ಸೆಂಟ್ರಲ್ಲು, 10% ಬೇರೆ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ. ಇಲ್ಲಿ ವಿಶೇಷ ವರ್ಗ ಅಂದರೆ ಯೂನಿಯನ್ ಟೆರಿಟರಿ ಬರ್ಬೋದು, ಮತ್ತು ನಾರ್ತ್ ಈಸ್ಟ್ ಇದಾವಲ್ಲ ಆ ಸ್ಟೇಟ್ಗಳಲ್ಲಿ 90-10 ಅಂತ ಇಂಪ್ಲಿಮೆಂಟ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವುದೇ ಸ್ಪಷ್ಟ ಶಾಸನಬದ್ಧ ವಿರಾಮ ವಿಂಡೋ ಇರಲಿಲ್ಲ. ಇಷ್ಟು ದಿನ ರಜೆ ಕೊಡಬೇಕು, ಇಷ್ಟು ದಿನ ಏನಾದರೂ ಕೆಲಸ ಇಲ್ಲ ಅಂತ ಆ ಥರ ಏನೂ ಫಿಕ್ಸ್ ಅಂತ ಇರಲಿಲ್ಲ, ಅಲ್ಲಿ ಶಾಸನಬದ್ಧ ಇರಲಿಲ್ಲ. ಇಲ್ಲಿ ನೋಡಿ, ಕೆಲಸ ಕಾರ್ಯಗತಗೊಳ್ಳದಿದ್ದಾಗ ರಾಜ್ಯಗಳು ಹಣಕಾಸು ವರ್ಷದಲ್ಲಿ, ಒಂದು ವರ್ಷದಲ್ಲಿ ಎಷ್ಟಂದರೆ 60 ದಿನಗಳಿಗೆ ಕೊಡ್ಬೋದು, ರಜೆನ ಕೊಡ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ. ನೆಕ್ಸ್ಟ್ ನೋಡಿ, MG ನರೇಗಾದಲ್ಲಿ ನಿಗದಿತ ಸಮಯದೊಳಗೆ ವೇತನ ಪಾವತಿ, ಇಷ್ಟೇ ದಿನಕ್ಕಂತೇನಿರಲಿಲ್ಲ, ಬಟ್ ನಿಗದಿತ ಸಮಯದೊಳಗೆ ಅಂತೇಳಿ ಮಾಡಿದರು MG ನರೇಗಾದಲ್ಲಿ. ಇಲ್ಲಿ ನೋಡಿ, VB ಗ್ರಾಮ್ಜಿ ಒಳಗೆ ವಾರದ ವೇತನ ಪಾವತಿಗಳು ಕಡ್ಡಾಯ, ಅಂದರೆ ವಾರದೊಳಗೇ ಪೇಮೆಂಟ್ ಮಾಡಬೇಕು, ಅಥವಾ ಹೆಚ್ಚಂದ್ರೆ ಒಂದು 15 ದಿನದಾಗೆ ಸ್ಯಾಲ್ರಿನ ಹಾಕ್ಬೇಕಂತ ಫಿಕ್ಸ್ ಮಾಡಿದ್ದಾರೆ. ಸೊ ಇವು ಚೇಂಜಸ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದು ಗ್ರಾಮ ಪಂಚಾಯತಿ ಯೋಜನೆ ಕೇಂದ್ರವಾಗಿತ್ತು. ಯಾವುದೇ ಕೆಲಸ ಮಾಡಿದ್ರು ಗ್ರಾಮ ಪಂಚಾಯತಿ ಕೆಲಸಗಳು ಅಂಡರ್ದಾಗೇ ಕೆಲಸ ಮಾಡ್ತಿದ್ರು MG ನರೇಗಾದಲ್ಲಿ. ಇಲ್ಲಿಲ್ಲ,
ಸಾಂಸ್ಥಿಕ ಒಮ್ಮುಖ ಮತ್ತು ಮೂಲಸೌಕರ್ಯ ಯೋಜನೆ ಸಂಯೋಜಿಸುತ್ತದೆ ಅಂತಿದೆ. ಇಲ್ಲಿ ಗ್ರಾಮ ಪಂಚಾಯತಿ ಬಿಟ್ಟು ಬೇರೆ ಏನಾದರೂ ಮೂಲಸೌಕರ್ಯ ಯೋಜನೆಗಳಿದ್ರೂ ವಿ ಗ್ರಾಮ್ ಜಿ ಒಳಗಡೆ ಕೆಲಸ ಮಾಡ್ತಾರೆ. ಓಕೆನಾ, ಈ ಥರ ಚೇಂಜಸ್ ಆಗಿದೆ. ಇದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ. 100% ಕ್ವಶನ್ ಬರುತ್ತೆ. ಎರಡು ಕುರಿದು ಎಮ್ ಜಿ ನರೇಗಾದನ್ನು ನೋಡ್ಕೊಳ್ಳಿ. ಫುಲ್ ಫಾರ್ಮ್ನು ಹೇಳಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ಈ ಥರ ಕ್ವಶನ್ಸ್ ಬರ್ತವೆ ಫ್ರೆಂಡ್ಸ್. ನೀವು ಕರೆಂಟ್ ಅಫೇರ್ಸ್ ಅಂದರೆ ಬರೀ ಮ್ಯಾಗ್ಝಿನ್ಸ್ ತೊಗೊಂಬಂದು ಓದ್ಕೋದು ಕೊಡೋದಲ್ಲ. ಈ ಥರ ನೀವು ನಿಮ್ಮದೇ ಆದ ಓನ್ ನೋಟ್ಸ್ ಇರಬೇಕು. ಅದು ಮೇನ್ ಇಂಪಾರ್ಟೆಂಟು. ಹೆಚ್ಚು ನಂಬರ್ ಆಫ್ ಟೈಮ್ಸ್ ರಿವಿಷನ್ ಇರಬೇಕು. ಇದೇ ನಿಮ್ಮದು ಮೇನ್ ಇಂಪಾರ್ಟೆಂಟ್ ಆಗಿರೋದು. ಮತ್ತು ನಾನು ಒಂದಿಷ್ಟು ಪರ್ಟಿಕ್ಯುಲರಾಗಿ ಹೇಳ್ತೀನಿ ನೋಡಿ, ಈ ಥರ ನೀವು ಮಾಡ್ಕೋಬೇಕು. ನಾನು ಯಾವ ಥರ ಮಾಡ್ಕೊಂಡಿದ್ದೆ ಅಂದರೆ, ಒಂದು ಬುಕ್ಸ್ ಕರೆಂಟ್ ಅಫೇರ್ಸಿಗೆ ಇಟ್ಕೊಂಡಿದ್ದೆ. ಒಂದು 150-200 ಪೇಜಿಂದು ಸ್ಪೈರಲ್ ಬೆಂಡಿಂಗ್ ಮಾಡಿಸ್ಕೊಂಡು ಅಲ್ಲಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ. ಯಾವುದಂದರೆ, ಇವಾಗ ಸ್ಕೀಮ್ಸು ಇವೇನು ಚೇಂಜ್ ಆಗೋಲ್ಲ, ಪ್ರತಿ ವರ್ಷ ಸ್ಕೀಮ್ಸ್ ಇದ್ದಿದ್ದೇ ಇರ್ತವೆ. ಅದಕ್ಕೆ ಏನಂದರೆ ಸ್ವಲ್ಪ ಪಾಯಿಂಟ್ಗಳು ಆ್ಯಡ್ ಮಾಡ್ತಾರೆ, ಅಥವಾ ಎಕ್ಸ್ಟೆಂಡ್ ಮಾಡಿದರೆ ಸ್ವಲ್ಪ ಚೇಂಜಸ್ ಆಗುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊತ ಹೋಗೋದು. ಮಿನಿಸ್ಟ್ರಿ ವೈಸ್ ಸಪ್ರೇಟ್ ಮಾಡಬೇಕು. ಪ್ರತಿಯೊಂದು ಮಿನಿಸ್ಟ್ರಿದು ಎಷ್ಟೆಷ್ಟು ಸ್ಕೀಮ್ ಇದಾವಲ್ಲ ಅದನ್ನು ಹುಡುಕಿ ನೀವು, ಅಥವಾ ಯಾರಾದರೂ ಯೂಟ್ಯೂಬಲ್ಲಿ ಮಾಡಿದರೆ ನೋಡಿ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ಸ್ಟೇಟ್ದಾಗ ಎಷ್ಟು ಸ್ಕೀಮ್ಸ್ ಇದಾವೆ ಅದು, ಮತ್ತು ಸೆಂಟ್ರಲ್ದು ಪ್ರತಿ ಕ್ವಶನ್ ಪೇಪರಲ್ಲಿ 1-2 ಕ್ವಶನ್ಸ್ ಸ್ಕೀಮ್ಸ್ ಮೇಲೆ ಇದ್ದೇ ಇರುತ್ತೆ. ಯಾಕಂದರೆ ಇದು ತುಂಬ ಲೆಂದಿ ಆಗುತ್ತೆ ಅಂತೇಳಿ ತುಂಬ ಜನ ಬಿಟ್ಬಿಡ್ತಾರೆ. ಈ ಥರ ಮಾಡಬೇಡಿ. ನೀವು ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರಲ್ಲ, ಈ ಥರ ಮಾಡಿ ಇಟ್ಕೋಬೇಕು. ನಿಮ್ಮದೇ ಆದ ಓನ್ ನೋಟ್ಸ್ ಇರ್ಬೇಕು ಫ್ರೆಂಡ್ಸ್. ನೀವು ಬರೀ ಬೇರೆದವ್ರದ್ದೇ ಬುಕ್ಸ್ ತೊಗೊಂಬಂದು ನೋಟ್ಸ್ ತೊಗೊಂಬಂದು ಓದೋದಲ್ಲ, ನಿಮ್ಮದೇ ಅದು. ಈಗ ಹೆಂಗಂದರೆ, ನಿಮ್ಮ ಫ್ರೆಂಡ್ಸು ನಿಮಗೆ ಕೇಳಬೇಕು, ಏನು ನೀನು ಡಿಫ್ರೆಂಟಾಗೆ ಮಾಡ್ಕೊಂಡು ಓದ್ತಿದೆಯಲ್ಲ, ನಿಂದೇ ಆದ ಡಿಫ್ರೆಂಟ್ ಏನು ನೋಟ್ಸ್ ಮಾಡಿದೆಯಲ್ಲ, ಅಂದರೆ ನೀವು ಓದೋ ಲೆವೆಲ್ ಸ್ವಲ್ಪ ಚೇಂಜಸ್ ಇದೆಯಲ್ಲ ಅಂತ ಅನ್ಬೇಕು. ಆ ಥರ ನೀವು ಡಿಫ್ರೆಂಟಾಗಿ ಓದಬೇಕು. ಅಂದಲ್ಲೇ ಎಕ್ಸಾಮ್ ಕ್ಲಿಯರ್ ಆಗೋದು, ಸ್ಕೋರ್ ಜಾಸ್ತಿ ಆಗೋದು. ನೋಡಿ, ಇನ್ನೊಂದು ಯಾವುದಂದರೆ ನೋಬೆಲ್ ಅವಾರ್ಡು. ಇದು ಪ್ರತಿ ವರ್ಷ ಕೊಡ್ತಾರಾ, ಇದನ್ನು ನೋಡ್ಕೊಳ್ಳಿ. ಇವಾಗ ನೋಬೆಲ್ ಅವಾರ್ಡ್ ಫಸ್ಟು ಇದಕ್ಕೆ ಯಾರಿಗೆ ಸಿಕ್ಕಿತ್ತು ಅಷ್ಟೇ ಕೇಳ್ತಿದ್ರು. ಇವಾಗ ಉಲ್ಟಾ ಎಲ್ಲ ಕೇಳ್ತಿದ್ದಾರೆ ನೋಬೆಲ್ ಅವಾರ್ಡು. ಈಗ ವೈದ್ಯಕೀಯ ಕ್ಷೇತ್ರ ಕೊಟ್ಟರು, ಅದು ಯಾವುದಕ್ಕಾಗಿ ಕೊಟ್ಟರು, ಏನು ಕಂಡು ಹಿಡಿದ್ರು ಅವರು, ಆ ಥರ ಕೇಳ್ತಿದ್ದಾರಲ್ಲ. ಸೊ ನೋಬೆಲ್ ಅವಾರ್ಡ್ ಬಗ್ಗೆ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಈ ಮೊನ್ನೆನೂ ಬಂದಿತ್ತು FDA ಕ್ವಶನಲ್ಲಿ. ನಾ ಪ್ರೀವಿಯಸ್ ವೀಡಿಯೋ ಮಾಡಿದಾಗ ಹೇಳಿದ್ದೆ, ನೋಬೆಲ್ ಅವಾರ್ಡ್ ನೋಡ್ಕೊಂಡು ಇಟ್ಕೊಳ್ಳಿ. ಮತ್ತು ಒಂದು ಕಡೆ ಪ್ರತಿ ವರ್ಷದ್ದು ಲಿಸ್ಟ್ ಮಾಡ್ಕೊಂಬಿಡಿ ಬಿಡೋಣ. ಓಕೆನಾ, 2025 ಏನಿದೆ ಇವಾಗ ಬಿಟ್ಟಿದ್ದಾರಲ್ಲ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅವಾರ್ಡ್ಸ್ಗಳು, ಸ್ಪೋರ್ಟ್ಸ್ ಅವಾರ್ಡ್ಸ್ಗಳು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಸ್ಪೋರ್ಟ್ಸ್ದಾಗ ಅವಾರ್ಡ್ ಕೊಡ್ತಾರಲ್ಲ ಅದು. ಮತ್ತು ಸ್ಪೋರ್ಟ್ಸ್ದು ವಿನ್ನರ್ಸ್ಗಳು, ರನ್ನರ್ ಅಪ್ಗಳು ನೋಡ್ಕೊಳ್ಳಿ. ಸ್ಪೋರ್ಟ್ಸ್ ಪ್ರತಿಯೊಂದು ಕ್ರಿಕೆಟು, ಕಬಡ್ಡಿ, ಏನು ಸ್ಪೋರ್ಟ್ಸ್ ಇದಾವಲ್ಲ, ಬ್ಯಾಡ್ಮಿಂಟನ್, ಟೆನ್ನಿಸ್ಸು, ಕುಸ್ತಿ, ಅವೆಲ್ಲನೂ ನೋಡಿಟ್ಕೊಳ್ಳಿ ನೀವು ಫ್ರೆಂಡ್ಸ್. ಯಾಕಂದರೆ KE ಇದ್ದಾರಲ್ಲ, ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಅವರು ಸ್ಪೋರ್ಟ್ಸ್ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾರೆ. ಮತ್ತು ಇನ್ನೊಂದು ಯಾವುದಂದರೆ ಬೈಲೆಟ್ರಲ್ ಎಕ್ಸಸೈಸು ನೋಡ್ಕೊಳ್ಳಿ. ಯಾಕಂದರೆ ಇವು ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ. ಒಂದು ಸಲ ಲಿಸ್ಟ್ ಮಾಡ್ಕೊಂಬಿಟ್ರೆ ಮುಗೀತು. ಯಾವ ದೇಶದ ಮಧ್ಯೆ ಯಾವ ದೇಶ, ಇಂಡಿಯಾ ಮತ್ತು ಬೇರೆ ದೇಶದ ಮಧ್ಯೆ ನಡೆಯುತ್ತೆ. 3 ಸೆಕ್ಟರಲ್ಲಿ ನೋಡ್ಕೋಬೇಕು ನೀವು. ನೇವಿ, ಮಿಲ್ಟ್ರಿ, ಏರ್ಫೋರ್ಸು, ಈ 3ರಲ್ಲಿನೂ ಮಾಡ್ತಾರೆ. ಡಿಫ್ರೆಂಟ್ ನೇಮ್ ಇದ್ದಾವೆ. ಸೊ ರೀಸೆಂಟಾಗಿ ರಷ್ಯಾ ಜೊತೆ ನಡೀತಾ ಇದೆ, ಅದನ್ನು ಬರೆದಿಟ್ಕೊಳ್ಳಿ. ಯಾಕಂದರೆ ಕೇಳ್ಬೋದು. KE ಹೆಂಗಂದರೆ ಒಂದು 15 ಡೇಸ್ ಬ್ಯಾಕಲ್ಲಿಂದೇ ಕೇಳಿಬಿಡ್ತಾರೆ ಕರೆಂಟ್ ಅಫೇರ್ಸು. ಸೊ ಇಲ್ಲಿವರೆಗೂ ನೀವು ನೋಡ್ಕೊಂಡಿರಬೇಕು. ಈಗ ಅಪ್ ಟು ಡಿಸೆಂಬರ್ವರೆಗೂ ನೋಡ್ಬೇಕು ನೋಡಿ ನೀವು. 10-11 ಯಾರಿಗೆ ಎಕ್ಸಾಮ್ ಇದೆಯಲ್ಲ, FD ಅದು ನಾನ್ ಎಜ್ಕೆದು, ಡಿಸೆಂಬರ್ ಎಂಡ್ವರೆಗೂ ಕರೆಂಟ್ ಅಫೇರ್ಸ್ ನೋಡ್ಕೊಂಡಿರಿ. ಯಾಕಂದರೆ ನೋಡಿ, ಕರೆಂಟ್ ಅಫೇರ್ಸು 30 ಕ್ವಶನ್ ಆದರೂ ಬಂದೇ ಬರುತ್ತೆ ಫ್ರೆಂಡ್ಸ್, ಡೈರೆಕ್ಟ್ ಇಂಡೈರೆಕ್ಟಾಗಿ. ಸೊ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಮ್ಯಾಗ್ಝಿನ್ಸ್ ಓದಿದ್ರೂ ಕರೆಕ್ಟಾಗಿ ಮ್ಯಾಗ್ಝಿನ್ಸ್ ಓದಿ. ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ಕು ಆ ಥರದ್ರ ಮೇಲೆ ಫೋಕಸ್ ಮಾಡಿ. ಯಾಕಂದರೆ ಪಾಲಿಟಿ, ಹಿಸ್ಟ್ರಿನೂ ಕರೆಂಟ್ ಅಫೇರ್ಸ್ ಬಂದಿರುತ್ತೆ, ಬಟ್ ನೀವು ಅದರದ್ದು ಓದಿಬಿಟ್ಟಿರ್ತೀರಲ್ಲ ನೀಟಾಗಿ, ಅದು ಏನು ಚೇಂಜಸ್ ಅನಿಸಲ್ಲ. ನೋಡಿ, ಈಗ ಯಾರ್ದಂದರೆ ಪ್ರೆಸಿಡೆಂಟದು ಬಂದುಬಿಟ್ಟಿರುತ್ತೆ, ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ ಅಥವಾ ಮ್ಯಾಗ್ಝಿನಲ್ಲಿ ಕೊಟ್ಟಿರ್ತಾರೆ. ಸೊ ಪ್ರೆಸಿಡೆಂಟ್ ಬಗ್ಗೆ ಕಂಪ್ಲೀಟಾಗಿ ನೀವು ಪಾಲಿಟಿ ಬುಕ್ಕಲ್ಲಿ ಓದಿಬಿಟ್ಟಿರ್ತೀರ. ಸೊ ಅದರದ್ದೇನು ನಿಮಗೆ ಎಫೆಕ್ಟ್ ಅನಿಸಲ್ಲ. ಇವಾಗ ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ ಬಗ್ಗೆ ಇವಾಗ ಇಸ್ರೋ ಉಡಾವಣೆ ಮಾಡಿದ್ದು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನಲ್ಲಿ ಬಂದಿರುತ್ತೆ. ಸೊ ಇದನ್ನು ಓದಿರ್ತೀರಾ ನೀವು? ಇದನ್ನು ಓದಿರಲ್ಲ. ಇದು ಸೈನ್ಸ್ ಆ್ಯಂಡ್ ಟೆಕ್ಕು, ಸೈನ್ಸ್ ರಿಲೇಟೆಡೇ ಬಂದಿರುತ್ತೆ, ಬಟ್ ಅಲ್ಲಿ ಬುಕ್ಸಲ್ಲಿ ಇರಲ್ಲ. ಸೊ ಇದನ್ನು ನೀವು ಮ್ಯಾಗ್ಝಿನ್ಸ್ ಅಥವಾ ಕರೆಂಟ್ ಅಫೇರ್ಸಲ್ಲಿ ಕರೆಕ್ಟಾಗಿ ಓದ್ಕೋಬೇಕು. ನಿಮ್ಮದೇ ಆದ ನೋಟ್ಸ್ನ ಮಾಡ್ಕೊಳ್ಳಿ. ನಾನು ಇವಾಗ ನಿಮಗೆ ಬರೀ 2 ಎಕ್ಸಾಂಪಲ್ ತೋರಿಸಿದ್ದೀನಿ. ಈ ಥರ ಪ್ರತಿಯೊಂದೂ ಮಾಡಿಟ್ಕೋಬೇಕು ನೀವು. ಇಡೀ ಕರೆಂಟ್ ಅಫೇರ್ಸ್ ಏನು ಮ್ಯಾಗ್ಝಿನ್ಸು ಅಥವಾ ಪೇಪರಲ್ಲಿ ಬರುತ್ತಲ್ಲ, ಎಲ್ಲನೂ ಮಾಡಿಟ್ಕೋಬಾರ್ದು ನೋಟ್ಸ್ನ. ಇಂಥವು ಪಾಯಿಂಟ್ಸನ್ನ ಎಲ್ಲ ಮಾಡಿಟ್ಕೋಬೇಕು. ಇಸ್ರೋ ಬಗ್ಗೆ ಈಗೇನು ಅವಾರ್ಡ್ ಹೇಳಿದೆ, ಎಕ್ಸಸೈಸ್ ಹೇಳಿದೆ, ಇನ್ನೂ ತುಂಬ ಇದ್ದಾವೆ. ಮತ್ತು ಬುಕ್ಸು, ಯಾವುದಾದ್ರು ಆಥರ್ಗಳು ಬುಕ್ಸ್ ಇರ್ತಾವಲ್ಲ, ಬುಕ್ಸು ಹೊಸ ಯಾವುದಾದ್ರೂ ಬುಕ್ಸ್ ಬರೆದ್ರೆ ಬುಕ್ಸ್ಗಳನ್ನು ನೋಡ್ಕೊಳ್ಳಿ. ಮತ್ತು ಇಂಡಿಯಾ ಅಥವಾ ಕರ್ನಾಟಕದಲ್ಲಿ ಯಾವುದೇ ಫಸ್ಟ್ ಅಂತ ಬಂದಿರುತ್ತೆ ನೋಡಿ, ಮೊದಲನೇದು, ಇದೇ ಮೊದಲನೇ ಥರ ಸ್ಥಾಪನೆ ಮಾಡಿದ್ರು, ಇದೇ ಮೊದಲನೇ ಸಲ ಸ್ಟಾರ್ಟ್ ಮಾಡಿದ್ರು ಅಂತ ಇರುತ್ತಲ್ಲ, ಅವು ಫಸ್ಟ್ ಅಂತವು ಏನಿರ್ತಾವಲ್ಲ ಅಂತನ ನೀವು ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ಅದು ಇಂಪಾರ್ಟೆಂಟ್ ನೋಡಿ.
ಮತ್ತು ನಾನು ಮುಂಚೆನೇ ಹೇಳಿದ್ದೀನಿ, ಆರ್ಗನೈಜೇಷನ್ ಇದಾವಲ್ಲ ಅವ್ಕುರ್ದೆಲ್ಲ ನೋಡ್ಕೊಳ್ಳಿ. ಆರ್ಗನೈಜೇಷನು ಓಕೆನಾ, ಆರ್ಗನೈಜೇಷನ್ ಇಂಪಾರ್ಟೆಂಟು. G7, ಬ್ರಿಕ್ಸು, G20 ಅದು ಎಲ್ಲಿ ಎಲ್ಡ್ ಮಾಡ್ತಿರ್ತಾರಲ್ಲ, ಮುಂದೆ ಅದು ಹಿಂದೆ ಅದು ಎಲ್ಲ ನೋಡ್ಕೋಬೇಕು ನೀವು. ಪ್ರತಿಯೊಂದು ಈ ಥರ ಕರೆಂಟ್ ಅಫೇರ್ಸ್ನ ಓದಬೇಕು, ಅಂತಲೇ ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ಯಾಕಂದರೆ ಇವಾಗ ಸಿಂಗಲ್ ಪಾಯಿಂಟ್ಸ್ ಬರಲ್ಲ, ಪೂರ್ತಿ ಪಾಯಿಂಟ್ ತೇರಿ ಥರ ಕೊಟ್ಬಿಡ್ತಿರ್ತಾನೆ. ಇವಾಗ ಪಾಯಿಂಟ್ಸ್ಗಳು ಕೊಡ್ತಾವನೆ, ನೀವು ಬರೀ ಒಂದು ಲೈನ್ ಓದ್ಕೊಂಡು ಹೋದರೆ ಆಗಲ್ಲ. ಈ ಥರ ಕರೆಂಟ್ ಅಫೇರ್ಸ್ನ ಸ್ಟಡಿ ಮಾಡಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.